ಅಂತ ಸಾಂಗ್ ಬರುತ್ತಲ್ಲ, ಅದೇ ಮಳವಳ್ಳಿ. ಇನ್ನು ಏನೋ ಬೇಕಣ, ಇದು ಸರಿಯಾಗಿ ಯಾವ ದೇವಸ್ಥಾನ? ನರಸಿಂಹಪುರ, ನರಸಿಂಹಪುರದಲ್ಲಿ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ನಾನು ಈ ಕಡೆ ಎಲ್ಲ ಬರೋದು ಕಡಿಮೆ. ನದಿ ಇವಾಗ ಕಾಣ್ತಿರ್ಬೋದು ದೇವಸ್ಥಾನ. ಅಲ್ಲಿಂದ ನಾನು ಸ್ಟಾಪ್ ಹೊಡ್ಕೊಂಬರೋದಕ್ಕೆ 8:30 ಟೈಮ್ ಹೋಗುತ್ತೆ. 9 ಗಂಟೆ ಮೇಲಾದಾಗ ಪ್ರಾಣಿಗಳು ರೋಡಿಗೆ ಬರೋಕ್ಕೆ ಶುರುವಾಗ್ಬಿಡ್ತವೆ. ಆನೆಗಳು ಅವೆಲ್ಲ ಬಂದು ತೊಂದರೆ ಕೊಡೋದು ಎಲ್ಲ. ಫೈನಲ್ ಆಗಿ ಬಿಲ್ಲು ಎಲ್ಲ ಬಂತು. ಟೈಮು 1 ಗಂಟೆ ಲೋಡ್ ಆಗಿರೋದು, 3 ಗಂಟೆ ಬಿಲ್ ಕೊಟ್ಟಿದ್ದಾನೆ. ಏನಪ್ಪ, ಊಟ ಇಲ್ಲ, ತಿಂಡಿ ಇಲ್ಲ, ನಾಷ್ಟ ಇಲ್ಲ, ಟೀ ಅಂತೂ ಇಲ್ಲವೇ ಇಲ್ಲ. ಇವಾಗ ಇಲ್ಲಿಂದ ಕಂಪನಿ ಗೇಟ್, ಇದು ಕಂಪನಿಯಿಂದ ಗೇಟಿಂದ ಹೊರಟು ಲೆಫ್ಟ್ ಹೊಡಿಬೇಕು. ರೈಟ್ ಹೋದರೆ ರಾಮನಗರ ಹೋಗುತ್ತೆ, ನಾವು ಹೋಗೋದು ಲೆಫ್ಟಿಗೆ. ಕನಕಪುರ ಹೋಗಿ ಕನಕಪುರದಿಂದ ಮಳವಳ್ಳಿ. ಓಹೋ, 2 ವೀಲರ್ ಬರ್ತಾ ಇದೆ. ಇಲ್ಲಿಂದ ಹೋಗಿ ಬೈಪಾಸಲ್ಲೇ ಹೋಗಿ ಮುಂದೆ ಪೆಟ್ರೋಲ್ ಬಂಕ್ ಐತೆ, ಎಲ್ಲ ಡೀಸೆಲ್ ಹಾಕ್ಸ್ಕೊಂಡು ಜೊತೆಲಿ ಮೊದಲು ಟೀ ಕುಡಿಬೇಕು. ಟೀ ಕುಡಿದ್ರೆ ಸಮಾಧಾನ ಆಗುತ್ತೆ. ಹೋಗೋಣ, ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಅಲ್ಲೇನೋ ಗಾಡಿ ಸೈಟಿಗೆ ಹೋಗಲ್ಲ, ಗಾಡಿ ರಿವರ್ಸ್ ಹೊಡಿಬೇಕು, ಅಪ್ ಐತೆ, ಟರ್ನಿಂಗ್ ಐತೆ, ಏನೇನೋ ಹೇಳ್ತಾವನೆ ಕತೆನ. ನೋಡೋಣ. ನಮ್ಮ ಕೇರಳ ಅಂದ್ರೇ ಒಂದು ರಾಮಾಯಣ ನಮಗೆ. ಪಾಯಿಂಟ್, ಅನ್ಲೋಡಿಂಗ್ ಪಾಯಿಂಟ್ದು ಹೋಗುತ್ತೆ, ಟರ್ನಿಂಗ್ ಐತೆ, ಅಪ್ ಐತೆ, ಹೈಟ್ ಐತೆ ಅಂತೆಲ್ಲ ಏನೇನೋ ಹೇಳ್ತಾವನೆ. ರಿವರ್ಸ್ ಹೊಡಿಬೇಕು ಅಪ್ಪಲ್ಲಿ ಅಂತಾನೆ. ಅಪ್ಪಲ್ಲಿ ನಮ್ಮ ಗಾಡಿ ರಿವರ್ಸ್ ಹೋಗಲ್ಲ, ಲೆವೆಲಲ್ಲೇ ಜರ್ಕ್ ಹೊಡಿತಾ ಕೂತ್ಕೋತವೆ. ಇನ್ನು ಅಪ್ಪಲ್ಲಿ ರಿವರ್ಸ್ ಹೊಡಿಯೋಕ್ಕಾಗುತ್ತಾ? ಇಲ್ಲಾಂದರೆ ಕಟ್ಟಾಗೋದು ಸಮಸ್ಯೆ ಅಂತಾನೆ. ನೋಡೋಣ ಏನೇನು ಮಾಡ್ತಾನೆ ಅನ್ನೋದು ಬೆಳಗ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ನಾವು ಟೀ ಕುಡಿಯೋಣ. ಮನಸ್ಸಿಗೆ ಸಮಾಧಾನ ಆಗಬೇಕು, ಟೀ ಕುಡಿದ್ರೇ ಸಮಾಧಾನ ಆಗೋದು. ಗಾಡಿ ಅಂತೂ ಫ್ರೀಯಾಗಿ ಹೋಗ್ತೈತೆ. ನನ್ನ ಅನಿಸಿಕೆ ಒಂದು 25 ಟನ್ ಇರ್ಬೋದು ಅಷ್ಟೇ. ಹೋಗಿ ತೂಕ ಮಾಡಿಸಿ ಇವತ್ತು ಸಂಜೆ ಅಷ್ಟೊತ್ತಿಗೆ 3 ಗಂಟೆ. ಇವಾಗ ಮಗಳಪ್ಪ ಟೀ ಅಂಗಡಿ ಇಲ್ಲೇ ಇತ್ತು, ಆದರೂ 1 ಕಿಲೋಮೀಟ್ರ್ ಐತೆ. 3 ಗಂಟೆ ಇವಾಗ ಆರಾಮಾಗಿ ಪಾಸ್ ಮಾಡ್ಕೋಬೋದು ನಾವು. ಆದಷ್ಟು ಎಲ್ಲೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಬಾರ್ಡ್ರ್ ಹತ್ರ ಬೇಕಾದ್ರೆ ನಿಲ್ಸ್ಕೊಳ್ಳೋಣ, ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ತಗೋಬೋದು. ಇಲ್ಲಾಂದರೆ ಕೇರಳದಲ್ಲಿ ಹೋಗಿ ಬೇಕಾದ್ರೆ ನಿಲ್ಸ್ಕೊಂಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಹೋಗೋಣ ಬರ್ರಿ. ಫಸ್ಟು ಟೀಗೆ ಕುಡ್ಕೊಂಡು ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕು. ಹೊಸಪೇಟೆಯಲ್ಲಿ ಡೀಸೆಲ್ ಹಾಕ್ಸಿದ್ದು ಆಲೇ ಬಂದಿದೆ, ರಿಸರ್ವ್ಗೆ ಇನ್ನೂ ಬಿದ್ದಿಲ್ಲ. ಇವೆಲ್ಲ ಬಂಡೆ ನೋಡಿ, ಕನಕಪುರ ಬಂಡೆ ಇವೆಲ್ಲ. ಹೋಗೋಣ ಮುಂದೆ ಪೆಟ್ರೋಲ್ ಬಂಕಲ್ಲಿ ಹೋಗ್ಸ್ಕೊಂಡು ಬರ್ರಿ. ಅಲ್ಲಿಂದ ಮುಂದೆ ಬಂದೆ. ಇಲ್ಲೊಂದು ಕಬ್ನಾಲ್ ಅಂಗಡಿ ಇತ್ತು, ಕಬ್ನಾಲ್ ಕುಡಿಯೋಣ ಅಂತ ನಿಲ್ಸಿದ್ದೀನಿ. ಕಬ್ನಾಲ್ ಕುಡ್ಕೊಂಡು ಇಲ್ಲಿಂದ ಸೀದಾ ಹೊಡ್ತಾರಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಬಿಸಿಲು ನೋಡಿ ಯಾವ ಥರ ಐತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಗಾಡಿನ ಅಲ್ಲಿ ನಿಲ್ಸ್ಬಂದಿದ್ದೀನಿ. ನಿಲ್ಸ್ಬಂದು ಇಲ್ಲಿ ಕಬ್ನಾಲ್ ಕುಡಿಯೋಣ ಅಂತೇಳಿ. ಇಲ್ಲೆಲ್ಲ ಕಬ್ನಾಲೆಲ್ಲ ಮಿಷಿನಲ್ಲಿ, ಕರೆಂಟ್ ಮಿಷಿನಲ್ಲಿ ಇದು ಮಾಡ್ತಾಯಿದ್ದಾರೆ ನೋಡಿ. ಸದ್ಯಕ್ಕೆ ನಾನ್ ಸ್ಟಾಪಾಗಿ ಮಳವಳ್ಳಿ ಬಂದ್ವಿ. ಟೈಮು 5 ಗಂಟೆ ನೋಡಿ. ಮಳವಳ್ಳಿ ನೋಡಿ ಹೆಂಗಿದೆ ಮಳವಳ್ಳಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ ಈ ರೋಡು. ಕಾರ್ನವ್ರಂತೂ ಕಾರ್ನವ್ರು ಇಲ್ಲ ಈ ರೋಡಲ್ಲಿ. ಎಲ್ಲ ಬೆಟ್ಟಕ್ಕೆ ಹೋಗಿ ಬರೋರು, ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ಬರೋರು ಬೇಜಾನ್ ಜನ. ಯಪ್ಪ ಸಾಕಾಗ್ಬಿಡ್ತು ಆ ರೋಡಲ್ಲಿ. ಇವಾಗ ಮುಂದೆ ಹೋಗಿ ಲೆಫ್ಟ್ ಹೊಡ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ಹತ್ರ ಸೀದಾ ನರಸಿಂಹಪುರ, ಗುಂಡ್ಲುಪೇಟೆ, ನಂಜನಗೂಡು, ಗುಂಡ್ಲುಪೇಟೆ. ಮಳವಳ್ಳಿ ಮಾವನ ಮಗಳೇ ಅಂತ ಸಾಂಗ್ ಬರುತ್ತಲ್ಲ, ಅದೇ ಮಳವಳ್ಳಿ. ಇನ್ನು ಏನೋ ಬೇಕಣ, ಇದು ಸರಿಯಾಗಿಲ್ವೇ? ಮೋಡ ಕವಿದ ವಾತಾವರಣ. ಮಳೆ ಬರಂಗೈತೆ, ಬರಲಿ. ಮಳೆ ಬಂದಷ್ಟು ನಮಗೂ ಸ್ವಲ್ಪ ಫ್ರೀ. ನೀಟಾಗಲ್ಲ,
ಏನ್ ಬೆಂಕಿ ಬಿಸಿಲು ಮಾರ ಇಲ್ಲಿ, ಬೆಂಕಿ ಅಂದ್ರೆ ಬೆಂಕಿ. ನನ್ನ ಮೇಲೆ ಹಣೆ ಇಟ್ಟಳು. ಈಗ ಒಂದು ಸ್ವಲ್ಪ ಮೋಡ ಬಂದಿರೋದ್ರಿಂದ ಸ್ವಲ್ಪ ಸಮಾಧಾನ ಆಗೈತೆ. ಅಣ್ಣಯ್ಯ ನಾವು ಲೆಫ್ಟ್ಗೆ ಹೋಗ್ತೀವಿ, ನೀವು ಬರಬೇಡ್ರಿ ಲೆಫ್ಟ್ ಸೈಡಿಂದ. ಸೀದಾ ಹೋದರೆ ನಮ್ಮ ಮದ್ದು KM Doddi ಮದ್ದೂರು ಹೋಗುತ್ತೆ. ನಾವು ಲೆಫ್ಟು ಸಿಗ್ನಲ್ ಏನು ಇರಲ್ಲ, ಇದ್ದಾರದೆ. ಇಲ್ಲಿಂದ ಕಿರ್ಗಾವ್ಲಿಂದ ಟಿ ನರಸೀಪುರ ಹೋಗೋಣ. ಬನ್ನೂರು ಹೋಗಿ ಬರ್ಬೋದು, ಬನ್ನೂರು ಲಾಂಗ್ ಆಗ್ಬಿಡ್ತವೆ. ಅದಕ್ಕೆ ಬೇಡ. ಈಗ ಮೈಸೂರು ಹೋದರೆ ಮತ್ತೆ ತುಂಬ ಲಾಂಗ್ ಆಗ್ಬಿಡ್ತವೆ, ಟ್ರಾಫಿಕ್ಕು ಅವು ಇವು, ಮತ್ತೆ ಒಂದು ಟೋಲು. ಟಿ ನರಸೀಪುರ ಮೇಲೆ ಫ್ರೀಯಾಗಿರ್ತೈತೆ ರೋಡು. ಸೀದಾ ನಂಜನಗೂಡು ಹೋಗ್ಬಿಡ್ತೈತೆ, ನಂಜನಗೂಡು ಹೋಗ್ಬಿಡ್ಬೋದು. ಹಿಂಗೆ ಹೋಗೋಣ ಅಂತೇಳಿ ಪ್ಲ್ಯಾನ್. ಒಟ್ಟಲ್ಲಿ ಮೋಡ ನೋಡುತ್ತಿರ್ಬೋದು ಹೆಂಗೈತೆ ಅಂತೇಳಿ. ಮುಂದೆ ಕಾಂತಾರ ಏನಿಲ್ಲ, 2ನೇ ವಾರ ಸೆಕೆಂಡು ಅಕ್ಟೋಬರ್ ಕಾಂತಾರ ಪಿಕ್ಚರ್ ಬರ್ತೈತಪ್ಪ ಮಳವಳ್ಳಿಗೆ. ಇದು ಲೆಫ್ಟ್ ಸೈಡಾಗಿ ಇರೋದು ಬಸ್ ಸ್ಟ್ಯಾಂಡ್, ಮಳವಳ್ಳಿ ಬಸ್ ಸ್ಟ್ಯಾಂಡ್. ಗಾಡಿ ಓಡಿಸೋಕ್ಕೂ ಬೇಜಾರು. ಜೊತೆಗೆ ಟೈಮಿಂಗ್ಸ್ ಬೇರೆ, 8 ಗಂಟೆ 8:15 ನಾನು ಗುಂಡ್ಲುಪೇಟೆ ಪಾಸ್ ಆಗಬೇಕು. ಬಂಡೀಪುರ ಫಾರೆಸ್ಟ್ ಒಳಗೆ ಹೋದರೆ ಸಾಕು, ಫಾರೆಸ್ಟ್ ಒಳಗೆ ಹೋಗ್ಬಿಟ್ರೆ ಸಾಕು, ಎಂಟ್ರಿ ಆಗ್ಬಿಟ್ರೆ ಸಾಕು ನಾವು. ಆಮೇಲೆ ಆರಾಮಾಗಿ ಹೋಗ್ತಾ ಇರ್ಬೋದು. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ನೋಡಿ ಸ್ನೇಹಿತರೆ, ಟಿ ನರಸೀಪುರದಲ್ಲಿದ್ದೀನಿ ನೋಡಿ. ಅದು ಹಳೇ ಬ್ರಿಡ್ಜು, ಇದು ಹೊಸ ಬ್ರಿಡ್ಜು. ನೀರು ಟಿ ನರಸೀಪುರದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರಿ, ಇವಾಗ ನಾನು ಅಲ್ಲಿ ಕಿರ್ಗಾವ್ಲಿಂದ ಬಂದಲ್ಲ, ಎಲ್ಲಿಂದ ಎಲ್ಲಿ ಬಂದರೂ ಬರೇ ನೀರು 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 ನೋಡಿ. ಇದು ಈ ಕಡೆ ನೀರು, ಸೆಂಟ್ರಲ್ ಮತ್ತೆ ಒಂದು ಸ್ವಲ್ಪ ದಾರಿ ಐತೆ, ಮತ್ತೆ ಆ ಕಡೆ ನೀರು ಐತೆ. ಎಲ್ಲಿ ಹೋದ್ರೂ ನೀರು ಸಿಕ್ಕಾಪಟ್ಟೆ ಟಿ ನರಸೀಪುರದಲ್ಲಿ. ಯಾರಪ್ಪ ಈ ಟೈಮಿಗೆ ಫೋನ್ ಮಾಡ್ತಾರೆ? ಇಲ್ಲಿಂದ ಸೀದಾ ಹೋಗಂಗಿಲ್ಲ ನಾವು, ಸೀದಾ ನೋ ಎಂಟ್ರಿ ಐತೆ. ನಾವು ಸೀದಾ ಅಂದರೆ ಹಳೆ ಬ್ರಿಡ್ಜ್ ಐತಲ್ಲಿ, ಆ ಬ್ರಿಡ್ಜ್ ಮೇಲೆ ನಮ್ಮ ಗಾಡಿ ಹೋಗಲ್ಲ, ಬಿಡಲ್ಲ. ನಾವು ಲೆಫ್ಟ್ಗೆ ಹೋಗಿ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಆ ಕಡೆ ಒಂದು ಹೊಸ ಬ್ರಿಡ್ಜ್ ಮಾಡವ್ರೆ, ಆ ಬ್ರಿಡ್ಜ್ ಮೇಲೆ ಹಸಿ ಬರ್ಬೇಕು ನಾವು. ಲೆಫ್ಟಿಗೆ ತಗೊಂಡ್ವಿ, ಮುಂದೆ ಹೋಗಿ ಮತ್ತೆ ಹಳೇ ಬ್ರಿಡ್ಜ್ ಮೇಲೆ ಬಿಡಲ್ಲ. ಆ ಕಡೆ ಸಣ್ಣ ಬ್ರಿಡ್ಜು, ನಮ್ಮ ಗಾಡಿ ಪಾಸ್ ಆಗಲ್ಲ. ಆಮೇಲೆ ಲೋಡ್ ಗಾಡಿಗಳೆಲ್ಲ ಬ್ರಿಡ್ಜು ವೀಕ್ ಐತಂತ ಬಿಡೋದಿಲ್ಲ. ಹಂಗಾಗಿ ಈ ಕಡೆ ಮಾಡಿ ಹೋಗಿ ಬಂದು ಟಿ ನರಸೀಪುರದಲ್ಲಿ ಅಲ್ಲೊಂದು ದೇವಸ್ಥಾನ ಐತೆ, ಕಾಣ್ತಿರ್ಬೋದಪ್ಪ, ಕಾಣ್ತಿದ್ದ ನೋಡಿ, ನೋಡಿದ್ರ ಸಾಕಾಗೈತೆ ದೇವಸ್ಥಾನ. ನನಗೆ ಗೊತ್ತಿಲ್ಲ ಮ್ಯಾಟ್ರು. ನೋಡಿ ಅದೇ ಹಳೆ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಗಾಡಿ ಬಿಡಲ್ಲ. ವ್ಯೂ ನೋಡಿದ್ರೆ ಹೆಂಗೈತೆ. ಅದಕ್ಕೆ ಈ ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಾಸಿ ಸುತ್ತ ಹಾಕ್ಕೊಂಡು ಬರಬೇಕು ನೋಡಿ. ಅದೇ ಹಳೆ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ನಮ್ಮ ಗಾಡಿ ಓಡಾಡಲ್ಲ. ಇದು ನೋಡಿ ಸಾಕಾದಾಗೈತೆ ನೀರು, ಎಲ್ಲಿ ನೋಡ್ರಿ ನೀರು ನೀರು ನೀರು. ದೇವಸ್ಥಾನ ಐತೆ, ಯಾವ ದೇವಸ್ಥಾನ ನರಸೀಪುರ, ಟಿ ನರಸೀಪುರದಲ್ಲಿ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ನಾನು ಈ ಕಡೆ ಎಲ್ಲ ಬರೋದು ಕಡಿಮೆ ಅಲ್ವಾ, ಹಂಗಾಗಿ ಗೊತ್ತಿರೋರು ಕಮೆಂಟ್ಸ್ ಹಾಕಿ ಯಾವ ದೇವಸ್ಥಾನ ಅದು ನರಸೀಪುರದಲ್ಲಿರೋ ದೇವಸ್ಥಾನ. ಸುಮಾರು ಜನ ಇದ್ದೀರಾ ಈ ಕಡೆ ನರಸೀಪುರದವರು, ಆಮೇಲೆ ಚಾಮರಾಜನಗರದವ್ರಂತೂ ಸಿಕ್ಕಾಬಡೆ ಜನ ಇದ್ದೀರಾ. ಚಾಮರಾಜನಗರದ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಹಾಯ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರ ನಮ್ಮ ಚಾಮರಾಜನಗರದವ್ರು ಇರೋ ಎಲ್ಲರಿಗೂ ಹಾಯ್ ಹೇಳ್ರೋಣ ಅಂತೇಳಿ, ಎಲ್ಲರಿಗೂ ಹಾಯ್. ಹಾಗೆ ಮರಿದೇನೆ ನನಗೆ ನೀವು ತಿಳಿಸಿ ನೋಡಿ. ಇಲ್ಲಿ ರೈಟಿಗೆ ಹಿಂಗೆ ಹೋಗ್ಬೇಕು, ರೈಟಿಗೆ ಹೋಗಿ ಮತ್ತೆ ವಾಪಸ್ ಟಿ ನರಸೀಪುರ ಊರೊಳಗೆ ಬರುತ್ತೆ. ಆ ಬ್ರಿಡ್ಜ್ ಪಾಸ್ ಆಗಿ ಮತ್ತೆ ಊರೊಳಗೆ ಬರುತ್ತೆ ಗಾಡಿ. ಚಾಮರಾಜನಗರದವರು
ಎಲ್ಲರಿಗೂ ಹಾಯ್. ಮತ್ತು ಇಲ್ಲಿರೋರು ಯಾರೇ ಇದ್ರು ಅದು ಯಾವ ದೇವಸ್ಥಾನ ಅನ್ನೋದು ಕಮೆಂಟ್ಸಲ್ಲಿ ಹಾಕಿ ನೋಡೋಣ. ನನಗೆ ಗೊತ್ತಿಲ್ಲ. ಮುಂದೆ ನಂಜನಗೂಡು ಮಾತ್ರ ಗೊತ್ತು, ನಂಜುಂಡೇಶ್ವರಂದು. ಈ ಟಿ ನರಸೀಪುರದಲ್ಲಿ ನನಗಷ್ಟು ಗೊತ್ತಿಲ್ಲ. ಟೈಮ್ ಹಾಲಿ 6 ಗಂಟೆ, ಇನ್ನೂ 3 ಅವರ್ ಐತೆ. ಅಷ್ಟರೊಳಗೆ 8:30 ಒಳಗೆ ಪಾಸ್ ಆಗಬೇಕು. 2.5 ಅವರ್ ಐತೆ ಪಾಸ್ ಆಗಬೇಕು. ಇನ್ನು 30 ಕಿಲೋಮೀಟ್ರು ಗುಂಡ್ಲುಪೇಟೆ ಆಯಿತು ನಂಜನಗೂಡು. ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಗುಂಡ್ಲುಪೇಟೆ, ಅತ್ತಾಗ ಒಂದು 20, 60, 80 ಕಿಲೋಮೀಟ್ರ್ ಹೊಡಿಬೇಕು 2.5 ಅವರ್ಗೆ. ಹೈವೇಲಿ ಹೊಡೆದ್ಬಿಡ್ಬೋದು. ಈ ರೋಡ್ಗಳೆಲ್ಲ ಹೊಡೆಯೋಕ್ಕಾಗಲ್ಲ, ಸಿಕ್ಕಾಬಿಟ್ಟು ಹಂಸು. ನೋಡಿ ಇಲ್ಲಿ ಲೆಫ್ಟಿಗೆ ತಗೋಬೇಕು, ಈ ಲೆಫ್ಟಿಗೆ ತಗೋಬೇಕು ನಾವು. ಅದು ಆ ಕಡೆಯಿಂದ ಬರೋ ರೋಡು, ಅದು ಆ ಕಡೆಯಿಂದ ಬರೋ ರೋಡು. ನಾವು ಈಗ ಸುತ್ತ ಹಾಕೊಂಡು ಬಂದಿದ್ದೀವಿ ಅಷ್ಟೇ. ಇದು ಟಿ ನರಸೀಪುರ. ಹೋಗೋಣ. ಟೈಮು 6 ಗಂಟೆ ಆಗೋಯ್ತು. ದಬಾಯಿಸಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋ. ಹಂಸ್ಗಳು ಬೇಜಾನಿರೋದ್ರಿಂದನೇ ಸಮಸ್ಯೆ ಆಗೋದು ನಮಗೆ. ಹಂಸ್ಗಳು ಇಲ್ಲಾಂದರೆ ಅಲ್ಲಿಂದ ಹೊಡ್ಕೊಂಬರ್ತಾಯಿದ್ದೀನಿ. ಆ ಕಿರ್ಗಾವ್ಲಿಂದ ಬಂದರೆ ಬರೀ ಟರ್ನಿಂಗು, ಬರೀ ಕೆರೆ ಏರಿ ಟರ್ನಿಂಗು ಅದೇ ಆಗ್ಬಿಡ್ತವೆ. ಇಲ್ಲಿಂದ ಒಂದು ಸ್ವಲ್ಪ ರೋಡ್ ಚೆನ್ನಾಗೈತೆ, ಪರವಾಗಿಲ್ಲ. ರೋಡ್ ಸೂಪರ್ ಆಗೈತೆ. ಏನಪ್ಪ ಅಂದರೆ ಟರ್ನಿಂಗ್ ಅಷ್ಟೇ ಅಲ್ಲಿ, ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಈಗೇನಿಲ್ಲ, ಹೋಗ್ಬಿಡೋಣ ದಬಾಯಿಸ್ಕೊಂಡು. ಟಿ ನರಸೀಪುರದವ್ರು ಯಾರೇ ಇದ್ದರು ನಮ್ಮ ವಿಡಿಯೋ ನೋಡೋರು ಎಲ್ಲರಿಗೂ ಹಾಯ್. ಬರ್ರಿ ಮುಂದೆ ಅಲ್ಲಿ ಹೋಗಿ ಎಲ್ಲರೂ ಸಿಗೋಣ. ಗುಂಡ್ಲುಪೇಟೆ ಹತ್ತತ್ರ ಹೋಗಿ 7 ಗಂಟೆ ಕರೆಕ್ಟಾಗಿ ನಂಜನಗೂಡು ಬಂದಿದ್ದೀನಿ. ಟೈಮು ನೋಡ್ಬೋದು. ನಂಜನಗೂಡು ಬ್ರಿಡ್ಜು, ಇದು ದೇವಸ್ಥಾನ. ಹತ್ತಲಲ್ಲಿ ಏನೂ ಕಾಣಲ್ಲ, ನಂಜುಂಡೇಶ್ವರ ದೇವಸ್ಥಾನ ಇದು. ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ ನಮಗೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ 1.5 ಅವರ್ ಐತೆ. ಇವೆಲ್ಲ ಪಾರ್ಕಿಂಗ್, ದೇವಸ್ಥಾನ ಪಾರ್ಕಿಂಗು. ಇದು ನದಿ ಇವಾಗ ಕಾಣ್ತಿರ್ಬೋದು. ದೇವಸ್ಥಾನ ನೋಡಿ. ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾನೆ ಇದ್ದೀನಿ. ದೇವ್ರೆ ಅಪ್ಪ ಕಾಪಾಡ. ಅಲ್ಲಿಂದ ನಾನ್ ಸ್ಟಾಪ್. ಈಗಲೂ ಅಷ್ಟೇ, ಬಾರ್ಡ್ರ್ ಪಾಸ್ ಆಗೋವರೆಗೂ ಎಲ್ಲೂ ನಿಲ್ಸಂಗಿಲ್ಲ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಅಲ್ಲಿ ಹೋಗಿ ಮುಂದೆ ಗಾಡಿ ತೂಕ ಮಾಡಬೇಕು. ಬೇಗೂರಾಗಿ ತೂಕ ಮಾಡ್ಕೊಂಡು, ಬೇಗೂರಾಗಿ ಮಾತ್ರ ಒಂದು 2 ನಿಮಿಷ ನಿಲ್ಲಿಸಿ ತೂಕ ಮಾಡ್ಕೊಂಡು ಸೀದಾ ಹೋಯ್ತಾ ಇರಬೇಕು. ಮತ್ತೆಲ್ಲೂ ನಿಲ್ಸಂಗಿಲ್ಲ. ಗ್ಲಾಸ್ ನೋಡ್ರಿ, ಅಲ್ಲಿ ಇದರಲ್ಲಿ ಮಳೆ ಬೇರೆ ಬಂತ ಟಿ ನರಸೀಪುರದ ಆ ಕಡೆ ಎಲ್ಲ ಸ್ವಲ್ಪ ಗ್ಲಾಸು ಬ್ಲರ್ ಆಗಿವೆ. ಅಲ್ಲಿ ಹೋಗಿ ಬಾರ್ಡ್ರ್ ಪಾಸಾಗಿ ಕೇರಳದಲ್ಲಿ ನಿಲ್ಲಿಸ್ಬಿಟ್ಟು ಗ್ಲಾಸ್ ಎಲ್ಲ ತೊಳ್ಕೊಬೇಕು. ಅಲ್ಲಿವರೆಗೂ ನಿಲ್ಲಿಸಿ ಗ್ಲಾಸ್ ಎಲ್ಲ ತೊಳ್ಕೊತೀನಿ ಅಂದರೆ ಆಗಲ್ಲ. ಟೈಮ್ ನೋಡ್ಬೋದು 7 ಗಂಟೆ ಕರೆಕ್ಟಾಗಿ. 7 ಗಂಟೆ ಟೈಮ್ ಕರೆಕ್ಟಾಗಿ. ಇನ್ನೂ 1.5 ಅವರ್ ಐತೆ. ಅಷ್ಟರೊಳಗಾಗಿ ಗುಂಡ್ಲುಪೇಟೆ ಎಂಟ್ರಿ ಆಗ್ಬಿಟ್ರೆ ಸಾಕು. ಫಾರೆಸ್ಟ್ಗೆ ಎಂಟ್ರಿ ಆಗ್ಬಿಟ್ರೆ ಸಾಕು. ಆ ಗೇಟ್ ಹಾಕ್ತಾರಲ್ಲ, ಆ ಗೇಟ್ ಪಾಸ್ ಆಗ್ಬಿಟ್ರೆ ಸಾಕು. ಅಲ್ಲಿಂದ ಆ ಕಡೆ ಆರಾಮಾಗಿ ಹೋಗ್ಬೋದು. ಅಲ್ಲಿವರೆಗೂ ಸ್ವಲ್ಪ ದಬಾಯಿಸ್ತಾನೇ ಇರ್ಬೇಕು. ನಂಜನಗೂಡು ಸಿಟಿ ಒಳಗೆ ಇರೋದು ಇದು. ಇನ್ನು ಆ ಕಡೆ ಹೈವೇ ಮೈಸೂರು ನಂಜನಗೂಡು ಮೈಸೂರು ಕ್ಯಾಲಿಕಟ್ ಹೈವೇ ಸಿಕ್ಕಿಲ್ಲ ಇನ್ನೂ. ಇದು ನಂಜನಗೂಡು ಸಿಟಿ ಒಳಗಿರೋದು. ಇಲ್ಲೊಂದು ದೊಡ್ಡ ಸರ್ಕಲ್ ಐತೆ. ಸರ್ಕಲ್ ರೈಟ್ ಹೊಡೆದು ಮುಂದೆ ಹೋಗಿ ಒಂದು ರೈಲ್ವೆ ಗೇಟ್ ಬರುತ್ತೆ. ಆ ರೈಲ್ವೆ ಗೇಟ್ ಪಾಸಾಗಿ ಲೆಫ್ಟ್ ಹೊಡೆದ್ಬಿಟ್ರೆ ಹೈವೇ. ಅದಿದೆ ಸರ್ಕಲ್ಲು ನೋಡ್ತಿರ್ಬೋದು. ಇದೇ ದೊಡ್ಡ ಸರ್ಕಲ್. ಹೋಗಣಯ್ಯ ಸರ್ಕಲಾಗಿ. ಇವರು ಬೇರೆ ಟರ್ನಿಂಗಲ್ಲೇ ಬಂದು ನಿಲ್ಸ್ಕೊಂಡ್ಬಿಡ್ತಾರೆ. ಆ ಕಡೆಯಿಂದ ದೊಡ್ಡ ಗಾಡಿಗಳು ಬಂದರೆ, ಬಸ್ಗಳು ಬಂದರೆ ಕಟ್ಟಾಗುತ್ತಾ ಇಲ್ವಾ ಅನ್ನೋದೆಲ್ಲ ಏನು ನೋಡಲ್ಲ. ಟರ್ನಿಂಗಲ್ಲೇ ನಿಲ್ಸ್ಕೊಂಡ್ಬಿಡ್ತಾರೆ. ಎಲ್ಲ ಪಾರ್ಕಿಂಗ್ಗಳು. ಇಲ್ಲಿ ಲೋಕಲ್ ಗಾಡಿಗಳು ಇರ್ತಾವಲ್ಲ ನಂಜನಗೂಡವು, ಅವರೆಲ್ಲ ನಿಲ್ಸ್ಕೊಳಕ್ಕೆ ಪಾರ್ಕಿಂಗ್ಗಳು ಎಲ್ಲ ನಿಲ್ಸಿದ್ದಾರೆ ನೋಡಿ ಇಲ್ಲೆಲ್ಲ. ಇದು ಬಸ್ ಸ್ಟ್ಯಾಂಡು ಇದೆಲ್ಲ ನೋಡಿ ಪಾರ್ಕಿಂಗ್ ನೋಡಿ ಇಲ್ಲೆಲ್ಲ ನಿಲ್ಸಿದ್ದಾರೆ. ದಾರಿ ಬಿಡ್ರಣಿಯ ಟೈಮ್ ಆಗೋಯ್ತು. ಎಳ್ನೀರು
ಟಾಟಾ ಎ ಸಿಯಲ್ಲಿ ಎಳ್ನೀರು ತುಂಬ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲೊಬ್ಬ ಅಣ್ಣ ಫುಲ್ಲ ಟೈಟ್ ಆಗ್ಬಿಟ್ಟವನೆ. ಏನು ಮಾಡೋಕ್ಕಾಗಲ್ಲ, ಸಂಜೆ ಟೈಮು ಸಿಟಿ ಒಳಗೆಲ್ಲ ಬಂದರೆ ಎಳ್ನೀರು ಸ್ವಲ್ಪ ಹುಷಾರಾಗಿರಲೇಬೇಕು. ಯಾಕಂದರೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ, ಬೆಳಗಿಂದ ಕತ್ತೆ ದುಡ್ದಂಗೆ ದುಡ್ದಿರ್ತಾರೆ. ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ತೀರ್ಥ ತಗೊಳ್ಳೋದೇನೆ. ಇಲ್ಲಿ ಬಂದು ಗ್ಲಾಸು ಏನು ಕಾಣ್ತಾನೆ ಇಲ್ಲ. ಈ ಬ್ರಿಡ್ಜ್ ಮೇಲೆ ಹೋಗ್ಬಾರ್ದು, ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕು. ಬ್ರಿಡ್ಜ್ ಮೇಲೆ ಹೋದರೆ ಬೆಂಗಳೂರು ಕಡೆ ಹೋಗ್ಬಿಡ್ತೈತೆ ನಿಮಗೆ. ನಾವು ಬ್ರಿಡ್ಜ್ ಮೇಲೆ ಹೋಗ್ಬಾರ್ದು. ಈ ಬ್ರಿಡ್ಜು ಇಲ್ಲಿ ರೈಲ್ವೆ ಗೇಟ್ ಐತಲ್ಲ, ಆ ರೈಲ್ವೆ ಗೇಟಿಗೆ ಮಾಡಿರೋ ಬ್ರಿಡ್ಜು ಬೆಂಗಳೂರು ಕಡೆ ಹೋಗೋರಿಗೆ. ನಾವು ಇಲ್ಲೇ ಕೆಳಗೆ ಹೋಗಿ ಹಿಂಗೆ ಲೆಫ್ಟಿಗೆ ರೈಲ್ವೆ ಗೇಟ್ ಪಾಸ್ ಆಗಿ ಹೋಗ್ಬಿಡ್ಬೋದು. ಕಾರ್ ನನಗೂ ಅರ್ಜೆಂಟ್ ಆಗ್ಬಿಡೈತೆ, ಲೆಫ್ಟಿಂದ ಓಟ ಟ್ರೈ ಮಾಡ್ತಾವನೆ ನೋಡಿ. ಇಲ್ಲಿ ಲೆಫ್ಟ್ ಹೊಡಿಬೇಕು. ಗುಂಡಿ ಸಿಕ್ಕಾಬಿಡೆ, ಗುಂಡಿ ಬಿದ್ದುಬಿಡವೆ. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹೊಡ್ಕೊಂಡ್ರೆ ನೋಡೋದೇ ಕಾಣ್ತಿರೋದೆ ಹೈವೇ. ನಮ್ಮ ಮೈಸೂರು ಗೂಡ್ಲೂರು ಊಟಿ ಹೈವೇ ಅದು. ಗುಂಡ್ಲುಪೇಟೆ ಊಟಿ ಹೈವೇ ಇದು. ಮೈಸೂರಿಂದ ಬಂದರೆ ಇಲ್ಲಿ ಬಂದು ಜಾಯಿಂಟ್ ಆಗಬೇಕು. ನಾವು ಮೈಸೂರಿಂದ ಬಂದಿಲ್ಲ. ಹೈವೇ ಎತ್ಕೊಂಬಿಟ್ವಿ. ಇಲ್ಲಿಂದ ಸ್ವಲ್ಪ ದಬಾಯಿಸ್ಬೇಕು. ಬೇಗೂರು ಮತ್ತು ಇದು ಮತ್ತು ಗುಂಡ್ಲುಪೇಟೆ, ಈ 3 ಊರಲ್ಲಿ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಬಾಕಿ ಎಲ್ಲ ರೋಡ್ ಚೆನ್ನಾಗೈತೆ. ಹೊಡ್ಕೊಂಡು ಹೋಯ್ತಾ ಇರ್ಬೇಕು. ಬರ್ರಿ ಮುಂದೆ ಹೋಗಿ ತೂಕ ಇಕ್ಕ ಮಾಡಿಸ್ಕೊಂಡು ಹೋಯ್ತಾ ಇರೋಣ. ಹೆಂಗೆ ಪಾಸ್ ಆಗ್ತೀನಾ ಇಲ್ವ ಅನ್ನೋದು ಮುಂದೆ ತೋರಿಸ್ತೀನಿ. ಕಷ್ಟ ಬಿದ್ದು ಅಲ್ಲಿಂದ ನಾನು ಸ್ಟಾಪ್ ಹೊಡ್ಕೊಂಬರೋದಕ್ಕೆ 8:30 ಟೈಮು. 8:30 ಕರೆಕ್ಟಾಗಿ ನೋಡಿ ಬಾರ್ಡ್ರ್ ಎಂಟ್ರಾದಿ. ಈಗ ಫಾರೆಸ್ಟ್ ಎಂಟ್ರಾಗಿದ್ದೀವಿ. ಆರಾಮಾಗಿ ಗಾಡಿ ಪಾಸ್ ಆಗುತ್ತೆ. ಹೆಂಗೋ ಪಾಸ್ ಮಾಡೋ ಇದು ಬಂದ್ಬಿಡ್ತು. ಇಲ್ಲಿ ಒಂದು ನೋಡಿ ಪಾಸ್ ಆಗ್ತಾಯಿದ್ದೀನಿ. ಇಲ್ಲಿಂದ 9 ಗಂಟೆಗೆ ಬಡಲ್ಲ, 8:30 ಕರೆಕ್ಟಾಗಿ ಪಾಸ್ ಆಗ್ತಾಯಿದ್ದೀನಿ. ಇನ್ನೂ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಏನಪ್ಪ ಅಂದರೆ ನಂಜನಗೂಡಿಂದ ಗುಂಡ್ಲುಪೇಟೆ ಬರೋಷ್ಟೊತ್ತಿಗೆ ಸಾಕು ಮಾಡಿಬಿಡ್ತು. ಹೊಸಿ ಟ್ರಾಫಿಕ್ ಇಲ್ಲ, ಹೊಸಿ ಕಾರ್ ಇಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದಾಗಿ ಹಂಗೋ ಹಿಂಗೋ ದಬಾಯಿಸಿ ಹೊಡ್ಕೊಂಡು ಬಂದು ಫಾರೆಸ್ಟ್ ಎಂಟ್ರಿ ಕೊಟ್ಟಾಯಿತು. ಇನ್ನೂ ಟೆನ್ಷನ್ ಇಲ್ಲ, ಆರಾಮಾಗಿ ಕೇರಳ ಹೋಗಿ 1 ಅವರ್ 2 ಅವರ್ ರೆಸ್ಟ್ ತಗೊಂಡು 4 ಗಂಟೆ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೆ. ಇವಾಗ 8:30, ಅಲ್ಲಿಗೆ 4.5 ಅವರ್ ಗಾಡಿ ಕಂಟಿನ್ಯೂ ಓಡಿಸ್ತಾನೆ ಇದ್ದೀನಿ ನೋಡಿ. ಹಿಂಗೆ ಮಾಡ್ತಾರೆ ತರಕಾರಿ ಗಾಡಿಯವರು. ಇಲ್ಲಿಂದ ಸ್ವಲ್ಪ ಲೇಟ್ ಆಗುತ್ತೆ ಗಾಡಿ ಹೋಗೋದು, ಯಾಕಂದರೆ ಹಂಪ್ಸ್ಗಳು ಜಾಸ್ತಿ ಇರ್ತವೆ. ಯಾಕಂದರೆ ಪ್ರಾಣಿಗಳು ರೋಡಿಗೆ ಬರ್ತವೆ, ಸಮಸ್ಯೆ ಆಗ್ಬಾರ್ದು, ಗಾಡಿ ಸ್ಪೀಡ್ ಓಡಿಸ್ಬಾರ್ದು ಅಂತೇಳಿ ಹಂಪ್ಸ್ಗಳು ಬೇಜಾನ್ ಇರ್ತವೆ. ಇಲ್ಲಿಂದ ಕಳೆದ ಟ್ರಿಪ್ಪು ಬಂದಾಗ ಈ ಜಾಗದಲ್ಲೆಲ್ಲ ಆನೆ ಇತ್ತು. ಅವತ್ತು ನಮ್ಮ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಬಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆನೆ ಪಾಸ್ ಆದಮೇಲೆ ವಿಡಿಯೋ ಮಾಡೋಣ ಅಂತ ತಗೊಂಡ್ವಿ, ಫೋನ್ ಕಟ್ ಮಾಡಿದ್ವಿ. ಆಮೇಲೆ ಎಲ್ಲೂ ಆನೆ ಸಿಗಲೇ ಇಲ್ಲ. ಈ ಟ್ರಿಪ್ ಏನಾದ್ರು ಸಿಗ್ತಾವ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕಂತೂ ಫಾರೆಸ್ಟ್ ಎಂಟ್ರಿ ಆಗ್ಬಿಟ್ವಿ. ಈಗ ಸ್ವಲ್ಪ ಸಮಾಧಾನ ಆಯ್ತು ನನಗಂತೂ. ಆರಾಮಾಗಿ ಹೋಗೋಣ ಇನ್ನು. ಆಮೇಲೆ ಇನ್ನೂ ಲೇಟ್ ಆದಾಗ ಇದು ಏನಾಗುತ್ತೆ, 9 ಗಂಟೆ ಮೇಲಾದಾಗ ಪ್ರಾಣಿಗಳು ರೋಡಿಗೆ ಬರೋಕ್ಕೆ ಶುರು ಆಗ್ಬಿಡ್ತವೆ. ಆನೆಗಳು ಅವೆಲ್ಲ ಬಂದು ತೊಂದರೆ ಕೊಡೋದು ಎಲ್ಲ ಆಗ್ಬಿಡ್ತವೆ. ಆಮೇಲೆ ಈ ಟೈಮಲ್ಲಿ ತರಕಾರಿ ಗಾಡಿಗಳು ಜಾಸ್ತಿ, ಅದರಿಂದನೇ ಬರೋದು ಜಾಸ್ತಿ. ಸ್ಮೆಲ್ಲಿಗೆ ಆನೆಗಳು ರೋಡಿಗೆ ಬಂದ್ಬಿಡ್ತವೆ. ಎಲ್ಲೂ ಕಣ್ಣಿಗೆ ಕಾಣ್ತಾ ಇಲ್ಲ ಆನೆಗಳು, ಎಲ್ಲ ಒಳಗಡೆ ಎಲ್ಲ ಇರಂಗವೆ, ರೋಡ್ ಸೈಡ್ ಇಲ್ಲ.
ನಡ್ರಿ ಆರಾಮಾಗಿ ಹೋಗೋಣ. ಕೇರಳ ಬಾರ್ಡ್ರಲ್ಲಿ ಹೋಗಿ ನಿಲ್ಸ್ಕೊಂಡು, ಬಾರ್ಡ್ರ್ ಪಾಸ್ ಮಾಡಿ ಮುತ್ತಂಗದಲ್ಲಿ ಹೋಗಿ ನಿಲ್ಸ್ಕೊಂಡು ಆರಾಮಾಗಿ 1 ಅವರ್ ರೆಸ್ಟ್ ತಗೊಂಡು ಆಮೇಲೆ ಅಲ್ಲೇ ಏನಾದ್ರು ಸ್ವಲ್ಪ ತಿನ್ಕೊಂಡು ನಿಧಾನಕ್ಕೆ ಹೋಗೋಣ. ಈಗ ಟೆನ್ಷನ್ ಏನಿಲ್ಲ, ಆರಾಮಾಗಿ ಕ್ಯಾಲಿಕೇಟು ಬೆಳಗ್ಗೆ ರೀಚ್ ಆಗ್ಬೋದು. ಇಲ್ಲೇನಾರು ಗಾಡಿ ಬೀಳಲಿಲ್ಲ ಅಂದರೆ ತಿರ್ಗಾ ನಾಳೆ ಸಂಜೆವರೆಗೂ ಕಾಯ್ಬೇಕಾಯ್ತು ನಾನು. ಯಾಕಂದರೆ ಹಗಲಲ್ಲಿ ಕೇರಳ ಓಡ್ಸೋಕ್ಕಾಗಲ್ಲ, ಬರೀ ಸಿಂಗಲ್ ರೋಡು ಟ್ರಾಫಿಕ್ಕು, ಓಡ್ಸೋಕ್ಕಾಗಲ್ಲ. ತಿರ್ಗಾ ನಾಳೆ ಸಂಜೆ 7 ಗಂಟೆಲಿ 7:15 ಪಾಸ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಹೆಂಗೋ ಇವತ್ತು ಪಾಸ್ ಮಾಡ್ಕೊಂಬಿಟ್ಟೆ. ಹೋಗೋಣ ಬರ್ರಿ. ನಮ್ಮ ಮನೆಯಿಂದ ಈ ಚಕ್ಲಿ ಮಾಡ್ತಾರಲ್ಲ ಮನೆಗಳಲ್ಲಿ, ನಮ್ಮ ಅಕ್ಕ ಮಾಡ್ಕೊಬಂದು ಕೊಟ್ಟಿದ್ರು, ನಮ್ಮ ಮಿಸ್ಸಸ್ ಕೊಟ್ಟಿದ್ರು. ಅದನ್ನು ಹೆಚ್ಚು ಕಮ್ಮಿ ಒಂದು ಅರ್ಧ kg ಅಷ್ಟು ಚಕ್ಲಿ ಇತ್ತು. ತಿಂದು 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 ಗಾಡಿ ಓಡಿಸ್ಕೊಂಡು ಅದೊಂದೇ ತಿಂತಾ ಇರೋದು, ತಿನ್ನೋದು ನೀರು ಕುಡಿಯೋದು, ತಿನ್ನೋದು ನೀರು ಕುಡಿಯೋದು, ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಅಷ್ಟು ಖಾಲಿ ಮಾಡಿ ಫೈನಲ್ ಸ್ಟೇಜಿಗೆ ತಂದುಬಿಟ್ಟಿದ್ದೀನಿ. ಯಾವ ಥರ ಚಕ್ಲಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ನೋಡಿರ, ತಿಂದು 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 ಖಾಲಿ ಮಾಡಿಬಿಟ್ಟಿದ್ದೀನಿ ಅದನ್ನು. ಹಂಸು 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 ಹಂಸು. ಹೋಗೋಣ, ಬಾರ್ಡ್ರಲ್ಲಿ ಹೋಗಿ ಸಿಗೋಣ ಬರ್ರಿ, ಆರಾಮಾಗಿ ಹೋಗೋಣ.